ಇವತ್ತು ಬೆಳಗಾವಿ ಜಿಲ್ಲಾ ಛಲವಾದಿ ಮಹಾಸಭಾ ಹಾಗೂ ಕರ್ನಾಟಕ ರಾಜ್ಯ ಛಲವಾದಿ ಉದ್ದಿಮೆದಾರರ ಸೇವಾ ಸಂಘ ಅಸೋಸಿಯೇಷನ್ ಎರಡೂ ಸಂಘಟನೆ ವತಿಯಿಂದ ಜಂಟಿ ಪತ್ರಿಕಾಗೋಷ್ಠಿಯಾಗಿ ತಮ್ಮೆಲ್ಲರಿಗೂ ನಾನು ಸ್ವಾಗತ ಬಯಸುತ್ತೇನೆ. ಕರ್ನಾಟಕ ರಾಜ್ಯ ಛಲವಾದಿ ಉದ್ದಿಮೆದಾರರ ಸೇವಾ ಅಸೋಸಿಯೇಷನ್ದ ಸಂಘದ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಮಹಾಲಿಂಗಪ್ಪ ಕೋಲ್ಕರ್ ಸರ್ ಅವರು ಹಾಗೂ ರಾಜ್ಯ ಪದಾಧಿಕಾರಿಗಳು ನಮ್ಮ ಬೆಳಗಾವಿ ಜಿಲ್ಲಾ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಯವರಿಗೆ ಒಂದು ಮನವಿ ತಮ್ಮ ಮುಖಾಂತರ ಒಂದು ಮನವಿ ಕೊಡೋ ಸಲುವಾಗಿ ಏನು ಮುಖ್ಯವಾದ ಮನವಿ ವಿಷಯದ ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮಹಾಲಿಂಗ ಕೋಲ್ಕರ್ ಅವರು ಸವಿಸ್ತರಗೆಲ್ಲ ತಿಳಿಸಿ ಹೇಳ್ತಾರೆ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಛಲವಾದಿ ಸಮುದಾಯ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿದ್ದು ಅವರ ಆರ್ಥಿಕ ಅಭಿವೃದ್ಧಿ ಆಗಬೇಕು, ಅವರು ಯಾವುದೋ ಕಠಿಣ ಪರಿಸ್ಥಿತಿ ಇದ್ರೂ ಮುಂದೆ ಬರಬೇಕಂತ ತಿಳ್ಕೊಂಡು ನಮ್ಮ ಬೇಡಿಕೆಗಳು ಏನಿವೆ ನಮ್ಮ ರಾಜ್ಯಾಧ್ಯಕ್ಷರಾದ ಅಸೋಸಿಯೇಷನ್ದ ಡಾಕ್ಟರ್ ಮಹಾಲಿಂಗ ಕೋಲ್ಕರ್ ಸರ್ ಅವರು ಸವಿಸ್ತಾರವಾಗಿ ತಮಗೆ ತಿಳಿಸ್ಬೇಕಂತ ಕೇಳ್ಕೊತೀನಿ. ಎಲ್ಲ ಮಾನ್ಯ ಪತ್ರಿಕಾ ಬಂಧುಗಳಿಗೆ ನಮ್ಮ ಜೈಬಿ ವಂದನೆಗಳು ಸಲ್ಲಿಸುತ್ತಾ, ಇವತ್ತಿನ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಛಲವಾದಿ ಸಮಾಜದವರು ಸುಮಾರು 7 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುತ್ತೇವೆ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಮಾತ್ರ. ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 50 ಲಕ್ಷಕ್ಕಿಂತಲ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಛಲವಾದಿ ಸಮಾಜದವರಿದ್ದು, ನಾವು ಈಗಾಗಲೇ ಭಾಳಷ್ಟು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಭಾಳ ಹಿಂದುಳಿದಿದ್ದೀವಿ. ಇದಕ್ಕೆ ಮುಖ್ಯ ಕಾರಣ ಏನಂತಂದರೆ, ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ 101 ಜಾತಿಗಳನ್ನು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿದ್ದು, ಅದರಿಂದ ಎಲ್ಲ ಹಲವಾರು ಜಾತಿಗಳು ಈ ಅವಕಾಶಗಳನ್ನು ಪಡೆದು ನಾವು ವಂಚಿತರಾಗಿದ್ದೀವಿ. ಆದ್ದರಿಂದ ಇನ್ನು ಇದ್ರ ಮುಂದೆ ನಾವು ಯಾವುದೇ ಸಣ್ಣ ಪುಟ್ಟ ನೌಕರಿಗಳನ್ನು ಆಸೆ ಪಡದೆ ಉದ್ದಿಮೆದಾರರಾಗಿ ಉದ್ಯೋಗಗಳನ್ನು ಮಾಡಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ಸರ್ಕಾರದಲ್ಲಿ ನಾವು ಒಂದು ಪಾಲುಗಾರರಾಗಿ ಅಭಿವೃದ್ಧಿಯಲ್ಲಿ ಪಾಲುಗಾರರಾಗಬೇಕಂತ ನಾವು ನಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಈಗಾಗಲೇ ನಮ್ಮ ಛಲವಾದಿ ಸಮಾಜದ ಕೆಲವೊಂದು ಜನರು, ಬೆರಳಿಗೆಯಷ್ಟು ಜನರು ಉದ್ದಿಮೆಗಳನ್ನು ಪ್ರಾರಂಭಿಸಿದ್ದಾರೆ. ಅವರ ಆರ್ಥಿಕ ಪರಿಸ್ಥಿತಿಯು ತುಂಬ ಒಂದು ಶೋಚನೀಯವಾಗಿದೆ. ಆದ್ದರಿಂದ ಮಾನ್ಯ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಇವತ್ತಿನ ತಮ್ಮ ಒಂದು ಪತ್ರಿಕಾ ಪರಿಷತ್ತಿನಲ್ಲಿ ವಿನಂತಿಯನ್ನು ಮಾಡ್ಕೋತೇನೆ ಅಂತಂದರೆ, ಬರುವ ಕರ್ನಾಟಕ ಸರ್ಕಾರದ ಬಜೆಟಿನಲ್ಲಿ ಸುಮಾರು 500 ಕೋಟಿ ನಮ್ಮ ಛಲವಾದಿ ಸಮಾಜಕ್ಕೆ MSME ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದಲು ಮೀಸಲಿಡಬೇಕಂತೂ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ರಾಜ್ಯದ ಮಂತ್ರಿಮಂಡಲಕ್ಕೆ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ನಾವು ಛಲವಾದಿ ಸಮಾಜದವರು ನಾವು ಇದ್ರ ಮುಂದೆ ನಾವು ಇನ್ನು ಹೆಚ್ಚಿನ ಉದ್ಯೋಗವನ್ನು ಮಾಡಿ ಸರ್ಕಾರಕ್ಕೆ ಇನ್ಕಮ್ ಟ್ಯಾಕ್ಸ್ ಕೊಡ್ತೀವಿ, ಹಾಗೂ ಮತ್ತು GST ಮುಖಾಂತರ ಟ್ಯಾಕ್ಸ್ ಕೊಡ್ತೀವಿ. ಈಗಾಗಲೇ ಡಿಕ್ಕಿ ಅಂತ ನಮ್ಮ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಿಕ್ಕಿ ಅಂತ ಒಂದು ಸ್ಥಾಪನೆ ಆಗಿದೆ, ದಲಿತ್ ಇಂಡಿಯನ್ ಚೇಂಬರ್ಸ್ ಕಾಮರ್ಸ್ ಇಂಡಸ್ಟ್ರಿ ಅಂತ. ಇದು ತಮಗೂ ತಿಳಿದಿರುವ ವಿಷಯವಾಗಿದೆ. ಅವರು ಈಗಾಗಲೇ ಸಾವಿರಾರು ಕೋಟಿಯಲ್ಲಿ ಸರ್ಕಾರಕ್ಕೆ ಇನ್ಕಮ್ ಟ್ಯಾಕ್ಸ್ ಕೊಡ್ತಾ ಇದ್ದಾರೆ. ಸಾಕಷ್ಟು ಉದಾಹರಣೆ ಇದೆ. ಆ ಒಂದು ಉದ್ದೇಶದಿಂದ ನಮ್ಮ ಛಲವಾದಿ ಸಮುದಾಯವು ಆರ್ಥಿಕವಾಗಿ ಅಭಿವೃದ್ಧಿಯಾಗಿ ಹಾಗೂ ಸರ್ಕಾರಕ್ಕೆ ಭಾರವಾಗದೆ ನಾವೇ ಸರ್ಕಾರಕ್ಕೆ ಒಂದು ಟ್ಯಾಕ್ಸ್ ಕೊಟ್ಟು ನಮ್ಮ ಅಭಿವೃದ್ಧಿಯನ್ನು ನಾವು ಮಾಡಲಿಕ್ಕೆ ಒಂದು ಅವಕಾಶವನ್ನು ನಾವು ಹುಡ್ಕೊಂಡಿದ್ದೀವಿ. ಆ ಒಂದು ಉದ್ದೇಶದಿಂದ ಇವತ್ತು ಬರುವ 25-26ನೇ ಸಾಲಿನ ಬಜೆಟಿನಲ್ಲಿ SCPT ಅಂದ್ರೆ ನಮ್ಮ ಶೆಡ್ಯೂಲ್ ಕಾಸ್ಟ್ ಏನೊಂದು ದುಡ್ಡಿದೆ, ಆ ದುಡ್ಡಿನಲ್ಲಿ ಒಂದು 500 ಕೋಟಿ ನಮ್ಮ ಜನಾಂಗಕ್ಕೆ ಒಂದು MSME ಪ್ರಾರಂಭ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟು ಕರೆದು ಮೀಸಲಿಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿಸ್ತಾ ಇದ್ದೀನಿ. ಬರೋ ಬಜೆಟಿನಲ್ಲಿ 500 ಕೋಟಿ ರೂಪಾಯಿ. ಯಾಕಂತಂದ್ರೆ ಒಂದ್ಸಲ ನೀವು ನಮ್ಗೆ ಬಜೆಟ್ ಮುಖಾಂತರ ಕೊಡ್ರಿ, ನಮ್ಮ ಅಭಿವೃದ್ಧಿ ನೋಡ್ರಿ, ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚು ಮಾಡ್ತೇವೆ. ಯಾಕಂದ್ರೆ ಈಗಾಗಲೇ ಡಿಕ್ಕಿ ಮುಖಾಂತರ, ದಲಿತ್ ಇಂಡಿಯನ್ ಚೇಂಬರ್ಸ್ ಕಾಮರ್ಸ್ ಇಂಡಸ್ಟ್ರಿ ಮುಖಾಂತರ ಸಾಕಷ್ಟು ಸಾವಿರಾರು ಕೋಟಿಯಲ್ಲಿ ಪ್ರತಿ ವರ್ಷ ಸಾವಿರಾರು ಕೋಟಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಕೊಡ್ತಾ ಇದ್ದಾರೆ. ನಾವೇನು ನಮ್ಮ ಸಮಾಜನ ಅಭಿವೃದ್ಧಿ ಆಗಲಿ, ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಕೊಡ್ಲಿ ಅಂತ ಉದ್ದೇಶದಿಂದ ನಾವು ಉದ್ಯೋಗವನ್ನು ಪ್ರಾರಂಭ ಮಾಡಿದ್ದೇವೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಉದ್ಯೋಗ ಪ್ರಾರಂಭ ಮಾಡಿ ನಮ್ಮ ಛಲವಾದಿ ಸಮೂಹನ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕಂತ ಹೇಳಿಕೊಂಡು ನಮ್ಮ ಸಂಘಟನೆಯ ಉದ್ದೇಶವಾಗಿದೆ. ಆದ್ದರಿಂದ ಇದಕ್ಕೆ ಎಲ್ಲರೂ ತಾವು ಪತ್ರಿಕಾ ಬಂಧುವರು ಹಾಗೂ ಸರ್ಕಾರವು ನಮಗೆ ಪ್ರೋತ್ಸಾಹಿಸಿ
ನಮ್ಮ ಸಮಾಜಕ್ಕೆ ಒಂದು ಸರ್ಕಾರಕ್ಕೆ ಒತ್ತು ಕೊಡಲು ಆ ತರ ಒಂದು ಸರ್ಕಾರಕ್ಕೆ ತಾವು ಒಂದು ಸೂಚನೆ ಕೊಡ್ತೀರಿ ತಮ್ಮ ಬರವಣಿಗೆ ಮುಖಾಂತರ ಅಂತ ಕೇಳಿ ನಾನು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಬೇಡಿಕೊಂಡಿದ್ದೇನೆ. ಸರ್, ಈಗಾಗಲೇ MSME ಸ್ಕೀಮ್ ಒಳಗ ಆಲ್ರೆಡಿ ನಮ್ಮ ಅನುದಾನ ಅಥವಾ ಸ್ಕೀಮ್ಗಳು ಅನ್ವಯ ಆಗೋದಿಲ್ಲ ಅಂತಿದೆ ಸರ್. ಆಗ್ತಾ ಇದ್ದೇವೆ. ಅದಕ್ಕೆ ಕೆಲವೊಂದು ಬ್ಯಾಂಕಿನವರು ಬಹಳಷ್ಟು ಲೋನ್ ಕೊಡ್ಲಿಕ್ಕೆ ಹಿಂದೆ ಮುಂದೆ ಮಾಡ್ತಾರೆ, ಸತಾಯಿಸ್ತಾರೆ. ನಮ್ಗೆ ಲೋನ್ ಕೊಡೋದಿಲ್ಲ, ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ಆತರ ಕೊಡ್ತೀನಿ. ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾವು ವಿಶೇಷವಾಗಿ ಕೇಂದ್ರ ಸರ್ಕಾರ ಮಾಡಿ ಬಜೆಟ್ ಆಗಿದೆ. ಮಾನ್ಯ ಮೋದಿ ಸಾಹೇಬರಿಗೆ ಹಾಗೂ ಅವ್ರ ಮಂತ್ರಿಮಂಡಲಕ್ಕೆ ನಾನು ವಿಶೇಷವಾದಂತ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂತಂದ್ರೆ ಅವರು ಮಣ್ಣಿನ ಬಜೆಟ್ ನಲ್ಲಿ ಪರಿಶಿಷ್ಟ ಜಾತಿ ಹೆಣ್ಮಕ್ಳಿಗೆ ಸುಮಾರು 5 ಲಕ್ಷ ಹೆಣ್ಮಕ್ಳಿಗೆ ಉದ್ಯೋಗದಾರನಾಗಿ ಮಾಡ್ಲಿಕ್ಕೆ ಅವರು ಪ್ರತಿಯೊಂದು ವರ್ಷಕ್ಕೆ 1 ಲಕ್ಷ ಉದ್ಯೋಗದಾರರನ್ನು ಸೃಷ್ಟಿ ಮಾಡಿ ಒಂದು 5 ವರ್ಷಕ್ಕೆ 5 ಲಕ್ಷ ಉದ್ಯೋಗದಾರರನ್ನು ಪ್ರಾರಂಭ ಮಾಡಲಿಕ್ಕೆ ಅವರು ಪ್ರೋತ್ಸಾಹ ಮಾಡಿದ್ದಾರೆ. ಅದು ಬಹಳ ಅಭಿನಂದನಾವಂತಹ ಒಂದು ಕಾರ್ಯ ಅದು. ಅದಕ್ಕೆ ನಾವು ವಿಶೇಷವಾಗಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಹಾಗೂ ಫೈನಾನ್ಸ್ ಮಿನಿಸ್ಟರ್ಗೆ ನಾವು ವಿಶೇಷವಾದಂತ ನಮ್ಮ ಸಂಘಟನೆಯಿಂದ ಅಭಿನಂದನೆ ಸಲ್ಲಿಸ್ತೀವಿ. ಸರ್, ಈಗಾಗಲೇ SC/ST ಸಮುದಾಯಕ್ಕೆ ವಿಶೇಷ ಅನುದಾನ ಬಿಡುಗಡೆ ಆಗಿತ್ತು. ಈಗ ನಿಮ್ಮ ಸಮುದಾಯಕ್ಕೂ 500 ಕೋಟಿ ಕೇಳ್ತಾ ಇದ್ದೀವಿ. ಸಾಧ್ಯ ಆಗ್ಬೋದಾಯ್ತು ಸರ್ಕಾರ? ಸಾಧ್ಯ ಆಗದೆ. ಸರ್ಕಾರದಲ್ಲಿ ನಮ್ಮ ದುಡ್ಡು, ನಾವು ಯಾರ ದುಡ್ಡು ST ಸಮಾಜ ದುಡ್ಡು ಕೇಳ್ತಾ ಇಲ್ಲ. ನಮ್ದೇ ಆದಂತ ಒಂದು ದುಡ್ಡು ಇರ್ತದೆ, SCPT ಅಂತ, ತಮ್ಗೆ ಗೊತ್ತಿರಬೇಕು. ಆ ದುಡ್ಡಿನಲ್ಲಿ ಸಾವಿರಾರು ಕೋಟಿ ಇದು ಮಾಡ್ತಾರೆ, ಖರ್ಚು ಮಾಡ್ತಾರೆ. ಆ ದುಡ್ಡು ಸಣ್ಣ ಕೋಳಿ ಕುರಿ ಸಣ್ಣದಿಂತವೆಲ್ಲ ಕೊಡದೆ ಈ ಉದ್ದಿಮೆದಾರಿಗೆ ಕೊಟ್ಟಿದ್ರೆ ಅಂದ್ರೆ ಸರ್ಕಾರ ಟ್ಯಾಕ್ಸ್ ಸಿಗ್ತದೆ, ನಮ್ ಜನ ಆರ್ಥಿಕವಾಗಿ ಅಭಿವೃದ್ಧಿನೇ ಆಗ್ತಾರೆ. ಸರ್, ದುರ್ಗೇಶ್ ಚಲವಾದಿ, ಬೆಳಗಾವಿ ಜಿಲ್ಲಾ ಚಲವಾದಿ ಸಮಾಜ ಅಧ್ಯಕ್ಷರು, ಹಾಗೂ ಸವಿತಾ ಕಾಂಬ್ಳೆ ಈ ನಮ್ಮ ಸಂಘಟನೆಯ ಕಾರ್ಯದರ್ಶಿಗಳು, ಹಾಗೂ ನಮ್ಮ ಚಲವಾದಿ ಗಂಗಾರಾಮ್ ಚಲವಾದಿ ನಿರ್ದೇಶಕರು ಈ ಸಂಘಟನೆದು, ಮತ್ತು ಸಾಯಿನಾಥ್ ಕೋಲ್ಕಾರ್ ಈ ಸಂಘಟನೆ ನಿರ್ದೇಶಕರು. ಜಿಲ್ಲಾ ಉಸ್ತುವಾರಿ ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ ಒಂದು ನಮ್ಮ ಚಲವಾದಿ ಸಮಾಜಕ್ಕೆ 1-2 ಎಕರೆ ಜಮೀನು ಮತ್ತು 5 ಕೋಟಿ ಮಂಜೂರು ಮಾಡಿದಂತ ನಾವೆಲ್ಲ ವಿವಿಧ ಜನ ಸಂಘಟನೆ ಪ್ರಸ್ತಾವ ಮಾಡಿದ್ದೇವೆ ರೀ. ಅಲ್ಲಿ ಜಾಗ ನಮ್ದು ತೋರಿಸೇವೆ ಶ್ರೀನಗರದಲ್ಲಿ. ನಾವು ಇದು ಬಜೆಟ್ ಸಲುವಾಗಿ ಬಜೆಟ್ದಲ್ಲಿ ದುಡ್ಡು ಮಂಜೂರು ಆಗ್ಬೇಕಂತ ಫಸ್ಟ್ ಟೈಮ್ ಇದು ನಾವು ಪ್ರೆಸ್ ಮೀಟ್ ಮಾಡ್ತಿರೋದು. ನಮ್ಮ ಚಲವಾದಿ ಜನಾಂಗಕ್ಕೆ ಬಜೆಟ್ದಲ್ಲಿ ಉದ್ಯೋಗ ಮಾಡಲಿಕ್ಕೆ ದುಡ್ಡು ಕೊಡ್ರಿ ಅಂತ ಕೂಡ ಫಸ್ಟ್ ಟೈಮ್ ಕೇಳ್ತಿರೋದು ನಾವು ಕರ್ನಾಟಕದಲ್ಲಿ. ಇನ್ನೂ ತನಕ ಈ ವೆಲ್ಫೇರ್ ಅಸೋಸಿಯೇಷನ್ ಫಂಡ್, ವೆಂಚರ್ ಫಂಡ್ ಅಂತ ಇನ್ನೂ ತನಕ ಯಾರು ಕೇಳಿಲ್ಲ ಸರ್. ಇನ್ನೊಂದು ವಿಷಯ ಏನಂತಂದ್ರೆ, ಸುಮಾರು 2-3 ವರ್ಷ ಹಿಂದ್ಗಡೆ ಸನ್ಮಾನ್ಯ ಮೋದಿ ಸಾಹೇಬರು ಪ್ರಧಾನಮಂತ್ರಿಗಳು ಅವರು 250 ಕೋಟಿ ರೂಪಾಯಿ ವೆಂಚರ್ ಫಂಡ್ ಅಂತ ಕೇಳಿಂದು ಅವ್ರ ಬಜೆಟ್ ನಲ್ಲಿ ಒಂದು ಮೀಸಲಿಟ್ಟಿದ್ರು. ಅದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮುಟ್ಲಿಲ್ಲ. ಅವರು ಆಲ್ ಇಂಡಿಯಾ ಲೆವೆಲ್ದಾಗೆ 250 ಕೋಟಿ ರೂಪಾಯಿ ಇಟ್ಟಿದ್ರು. ಅದು ಈಗಿನ ದಿನಮಾನ 250 ಕೋಟಿ ಎಷ್ಟು ಬೆಲೆ ಆಗ್ತದೆ ನಿಮ್ಗೆ ಗೊತ್ತದೆ. ಒಂದೊಂದು ಇಂಡಸ್ಟ್ರಿ ತೆಗಿಬೇಕಾದ್ರೆ ಸುಮಾರು ಸಾವಿರಾರು ಕೋಟಿ ಖರ್ಚು ಮಾಡ್ತಾರೆ. ನಾವು ಸಣ್ಣ ಸಣ್ಣ ಉದ್ಯೋಗಗಳನ್ನು ಪ್ರಾರಂಭಿಸಿ ನಾವು 500 ಕೋಟಿ ಯಾಕೆ ಕೇಳ್ತಾ ಇದ್ದೀವಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ 7 ಲಕ್ಷ ಜನ ಇದ್ದೀವಿ. ನಾವು ಬೆಳ್ಳಂಗೆ ಎಷ್ಟು ಜನ ನಮ್ಮಲ್ಲಿ ನಾವು ಉದ್ಯೋಗಪತಿಗಳಿಲ್ಲ. ಈಗ ಮುಂದೆ ಉದ್ಯೋಗಪತಿಗಳಾಗಿ ನಾವು ಸರ್ಕಾರಕ್ಕೆ ಯಾವ ಭಾರನೇ ಹಾಕದೆ ನಾವು ಸರ್ಕಾರಕ್ಕೆ ಒಂದು ಆರ್ಥಿಕವಾಗಿ ಸಹಾಯ ಮಾಡಿ ಟ್ಯಾಕ್ಸ್ ಕೊಟ್ಟು ಸರ್ಕಾರನ ಅಭಿವೃದ್ಧಿ ಮಾಡಿ ಅಭಿವೃದ್ಧಿ ಕಾರ್ಯವನ್ನು ನಾವು ಸಹಕಾರ ಮಾಡ್ತೀವಿ ಅಂತ ಹೇಳಿಕರಿಂದ ಈ ಮೂಲಕ ಅದ್ರ ಸ್ವಲ್ಪ ಸ್ಪಷ್ಟೀಕರಣ ಕೊಡ್ತೀನಿ ನಾನು. ಸರ್, ಮತ್ತೊಂದ್ರಿ ಇದು ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಶ್ರೀ ಸತೀಶ್ ಜಾರಕಿಹೊಳಿ ಸಾವ್ಕಾರ್ಗೆ, ಆಮೇಲೆ ನಮ್ಮ ಗೃಹ ಮಂತ್ರಿ ಜಿ ಪರಮೇಶ್ವರ್ ಸರ್ಗೆ, ಸಮಾಜ ಕಲ್ಯಾಣ ಸಚಿವರು SC ಮಾದೇವ ಸರ್ಗೆ, ಆಮೇಲೆ ನಮ್ಮ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರು ಪ್ರಿಯಾಂಕಾ ಖರ್ಗೆ ಸರ್ ಅವ್ರಿಗೆ, ಪ್ರಸಾದ್ ಅಬ್ಬಾಯಿ ಸರ್ ಅವ್ರಿಗೆ, ಶ್ರೀ ನರೇಂದ್ರ ಸ್ವಾಮಿ SST ಆಯೋಗದ ಅಧ್ಯಕ್ಷರಿದ್ದಾರೆ. ಅವ್ರು ಕೂಡ ನಾವು ಈ ಮನವಿ ಮೂಲಕ, ಈ ಪತ್ರ ಮೂಲಕ, ತಮ್ಮ ಮೂಲಕ ಅವ್ರಿಗೆ ನಾವು ಮನವಿ ಮಾಡ್ತಾ ಇದ್ದೇವೆ. ಬರೋ ಬಜೆಟ್ ಅಲ್ಲಿ ನಮ್ಮ ಸಮಾಜಕ್ಕೆ ಉದ್ಯೋಗ ಮಾಡಲಿಕ್ಕೆ 500 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಬೇಕು, ವೆಂಚರ್ ಫಂಡ್ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊತೀವಿ. ಮತ್ತೆ ಹೇಳಿ ಸರ್. ಸಮುದಾಯಗಳು ಬಲಿಷ್ಠವಾಗಿ ಮುನ್ನಡಿಬೇಕಂತಂದ್ರೆ ಆ ಸಮುದಾಯಗಳ ವ್ಯಕ್ತಿಗಳು CM ಆಗ್ಬೇಕಂತ ಅದು ನಮ್ದು ಅಭಿಪ್ರಾಯ. ನಮ್ಮ ಸಮಾಜ ಚಲವಾದಿ ಸಮಾಜಕ್ಕೆ ಸುಮಾರು 30-35 ವರ್ಷ ರಾಜಕೀಯ ಇದು ಹಿನ್ನೆಲೆ ನೋಡ್ಬೇಕಾದ್ರೆ ನಮ್ಮ ಸಮಾಜನ ವ್ಯವಸ್ಥಿತವಾಗಿ ಅವ್ರಿಗೆ ಯಾವುದೋ ಕಾರಣದಿಂದ ಮುಖ್ಯಮಂತ್ರಿ ಆಗಕ್ಕೆ ಕೊಟ್ಟಿಲ್ಲ. ಅದು ನಾವೇನು ಆರೋಪ ಮಾಡ್ತಾ ಇಲ್ಲ. ಅದಕ್ಕೆ ನಮ್ಮ ಸಮುದಾಯದ ಒಬ್ರು
ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಬಹಳಷ್ಟು ನೊಂದ್ಕೊಂಡು ನಾವು ಹೇಳ್ತೀವಿ ಸಮಾಜ ವತಿಯಿಂದ, ನಮ್ಮವ್ರನ್ನ ಯಾರಾದ್ರೂ ಒಬ್ರು ಮುಖ್ಯಮಂತ್ರಿ ಮಾಡಬೇಕು. ನಾವು ಇವರೇನಂತ ಪ್ರಸ್ತಾವ ಮಾಡೋದಿಲ್ಲ. ನಮ್ಮ ಸಮಾಜದವರು, ನಮ್ಮ ಸಮುದಾಯದವರೊಬ್ರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನಾವು ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ನಾವು ಈ ಮೂಲಕ ವಿನಂತಿ ಮಾಡ್ತೀವಿ. ಏನು ಅವರು ಉತ್ತರ ಕರ್ನಾಟಕದವ್ರು ಆಗಿರ್ಬೇಕಾ ಅಥವಾ ಹೇಗೆ? ಇಲ್ಲ, ನಾವು ಉತ್ತರ ಕರ್ನಾಟಕದ ಪ್ರಸ್ತಾವ ಇಲ್ಲ. ನಮ್ಮ ಚಲವಾದಿ ಸಮಾಜದ ಬಗ್ಗೆ ಹೇಳ್ತಾ ಇದ್ದೇನೆ. ಉತ್ತರ ಕರ್ನಾಟಕ ಇರಲಿ, ದಕ್ಷಿಣ ಕರ್ನಾಟಕ ಇರಲಿ, ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಯವರಲ್ಲಿ ನಮ್ಮ ಚಲವಾದಿ ಸಮಾಜದವರಿಗೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ನಮ್ದೊಂದು ವಿನಂತಿ. ಚಲವಾದಿ ಸಮಾಜ ಮಾತ್ರ ಅಂತ ಹೇಳ್ತಾ ಇದ್ರಿ ನಾವು. ನಮ್ಮ ಸಮುದಾಯವರು, ಯಾಕಂದ್ರೆ ನಾವು ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಬೇಕಾದ್ರೆ ಇನ್ನೊಬ್ರು ಯಾರು ಆಗ್ಬೋದು, ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ನಮ್ಮ ಸಮುದಾಯದವರಿಗೆ ಅವಕಾಶದಿಂದ ವಂಚಿತ ಆಗಿದ್ವಿ ನಾವು. ಚಲವಾದಿ ಸಮಾಜ ಮಹದೇವಪ್ಪ ಇದಾರ, ಆಮೇಲೆ ನಮ್ಮ ಪರಮೇಶ್ವರಪ್ಪ ಇದಾರ, ಮತ್ತು ಇನ್ನೂ ಖರ್ಗೆ ಸಾಹೇಬ್ರು ಇದಾರ, ಖರ್ಗೆ ಅವರು ಚಿರಂಜೀವಿ ಅವ್ರ ಪ್ರಿಯಾಂಕಾ ಖರ್ಗೆ ಅವ್ರು ಇದಾರ. ಯಾರೋ ಒಬ್ಬರಿಗೆ ಒಂದು ಮುಖ್ಯಮಂತ್ರಿ ಕೊಟ್ರಂದ್ರ ನಮ್ಮ ಸಮುದಾಯ ಇನ್ನೂ ಅವ್ರಿಗೆ ನಾವು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೀವಿ. ಅದರಲ್ಲೂ ಕೂಡ ಹೊಸ ಮುಖಗಳ ಅವಕಾಶ ಇರಲಿ ಅಂತೀರಾ ಅಥವಾ? ಇಲ್ಲ ಸರ್, ಇರ್ಲಿ ಸರ್, ಹೊಸ ಮುಖಗಳಿಗೆ ಇರ್ಲಿ. ಒಂದು ನಾವು ಯಾರಿಗೆ ಹೊಸ ಮುಖಗಳು ಇರಬಾರ್ದಂತ ಉದ್ದೇಶ ಇಲ್ಲ. ನಮ್ಮ ಸಮುದಾಯದ ವ್ಯಕ್ತಿ ಯಾರೇ ಆದ್ರೂ ಸಹಿತ ಅವ್ರಿಗೆ ಮುಖ್ಯಮಂತ್ರಿ ಕೊಟ್ರೆ ನಾವು ಸ್ವಾಗತ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷ ನಂದು ಮಹಾಲಿಂಗಪ್ಪ ಕೋಲ್ಕರ್ ಅಂತ, ಇದು ಕರ್ನಾಟಕ ರಾಜ್ಯದ ಚಲವಾದಿ ಉದ್ಯಮಿದಾರ ಅಸೋಸಿಯೇಷನ್ ಹಾಗೂ ಬೆಳಗಾವಿ ಜಿಲ್ಲಾ ಭಾರತೀಯ ದಲಿತ ಪಂಚಾಯತ್ ಜಿಲ್ಲಾಧ್ಯಕ್ಷರು. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟೋ ನಮ್ಮ ಹಿರಿಯ ಕಾಂಗ್ರೆಸ್ ಸದಸ್ಯರು ಇದ್ದಾರೆ ಸರ್, ನಮ್ಮ ಚಲವಾದಿ ಜನಾಂಗದವ್ರೆ. ಅವ್ರು ಯಾರು ಕೊಟ್ಟರು ನಮ್ದು ಯಾವ ತಕರಲ್ಲ. ನಮ್ಮ ಮೊದಲಿಂದ ಹೋರಾಟ ಮಾಡ್ಕೋತ ಬಂದೇನೋ. ಚಲವಾದಿ ಸಮುದಾಯಕ್ಕೆ ಖರ್ಗೆ ಸಾಹೇಬ್ ಇದ್ದಾಗಿಂದನೂ ಮಾನ್ಯ ಮುಖ್ಯಮಂತ್ರಿ ಅವ್ರು ಮಾಡ್ಬೇಕಂತ ನಾವು ಹೋರಾಟ, ನಮ್ಮ ಸಮಾಜದಲ್ಲಿ ಹೋರಾಟ ಮಾಡ್ಕೋತ ಬಂದೇವಿ. ಅವ್ರು ಸಿಕ್ಕರೆ ಬಹಳ ಒಳ್ಳೇದಾಗ್ತದೆ.